Okay, now we shall go for solubility test. ಈ solubility test ನೊಳಗೆ ನಮಗೆ ಏನು ಗೊತ್ತಾಗ್ತದಪ್ಪ ಅಂದರೆ ಬೇಸಿಕಲಿ ವಿ ಆರ್ ಕಮಿಂಗ್ ಟು ನೋ ಅಬೌಟ್ ನೇಚರ್ ಆಫ್ ದ ಕಾಂಪೌಂಡ್. ಸೊ solubility ನಾವು ಟೆಸ್ಟ್ ಮಾಡುವಾಗ ಏನು ಮಾಡ್ತೀವಿ, ಫಸ್ಟ್ ವಿ ಆರ್ ಟೆಸ್ಟಿಂಗ್ ವಿತ್ ವಾಟರ್. ವಾಟ್ ಆರ್ ದಿ ಕಂಪೌಂಡ್ಸ್ ಸಾಲ್ಯುಬಲ್ ಇನ್ ವಾಟರ್. ಸೊ ಈ 15 ಕಂಪೌಂಡ್ಸ್ ಪೈಕಿ ಒಂದು ಅಸಿಡ್ನ ತೊಗೊಂಡಿಪ್ಪ ಅಂದ್ರೆ ಆಕ್ಸಾಲಿಕ್ ಆಸಿಡ್ ವಾಟರ್ ಸಾಲ್ಯುಬಲ್ ಅದ. ಸೊ ವಾಟರ್ ಸಾಲ್ಯುಬಲ್ ಕಂಪೌಂಡ್ ಅಂತಂದರೆ ಇನ್ನೊಂದು ಅಸಿಟೋನು ಮತ್ತೊಂದು ಯೂರಿಯಾ, ಈ ಮೂರೇ ಕಂಪೌಂಡು ವಾಟರ್ ಸಾಲ್ಯುಬಲ್ ಅದಾವೆ. ಸೊ ವಿ ಶಾಲ್ ಟೇಕ್ ದೋಸ್ ಕಂಪೌಂಡ್ಸ್ ಇನ್ ಲೆಟ್ ಅಸ್ ಸಿ. ಆಮೇಲೆ ವಾಟರ್ ಇನ್ಸಾಲ್ಯುಬಲ್ ಯಾವುದನ್ನು ನೋಡೋಣ ನಾವು. ದಿಸ್ ಈಸ್ ದಿ ಕಂಪೌಂಡ್. ಐ ಟೇಕ್ about 0.5 gram of the organic compound is taken and put to the test tube for solubility, and then let us put water to this, about 3 to 4 cc of water. Yes, shake it well. So let us close the mouth and shake it well. Shaking is for about 30 seconds to almost 1 minute. Yes, it is clearly soluble. ನಾನು ತೊಗೊಂಡದ್ದು ಯಾವುದು, ಯೂರಿಯಾ ಕಂಪೌಂಡ್ ನಾನು ತೊಗೊಂಡೇನಿ, ಯೂರಿಯಾ. ಸೊ ಈಗ ಇದು ಯೂರಿಯಾನ ಹೌದಲ್ಲ ಅಂತ ಅನ್ಕೋಬೇಕಂತಂದರೆ ಲೆಟ್ ಅಸ್ ಟೆಸ್ಟ್ ಇಟ್ ವಿತ್ ದ ಲಿಟ್ಮಸ್ ಪೇಪರ್. ಏನು, ಎಕ್ವೇಸ್ ಸೊಲ್ಯೂಷನ್ ಈಸ್ ನ್ಯೂಟ್ರಲ್ ಟು ಲಿಟ್ಮಸ್. ಎಕ್ವೇಸ್ ಸೊಲ್ಯೂಷನ್ ಈಸ್ ನ್ಯೂಟ್ರಲ್ ಟು ಲಿಟ್ಮಸ್. ಹಾಗಿದ್ರೆ ಲಿಟ್ಮಸ್ ಮೇಲೆ ಏನು ಆ್ಯಕ್ಷನ್ ಆಗ್ತದೆ ನೋಡೋಣ. Let us test it with on the litmus paper. Now I take a drop of aqueous solution and put it on the litmus paper. Litmus ಒಂದು ವೇಳೆ ಅದು ರೆಡ್ ಆಯಿತು, ಇಟ್ಸ್ ಆಕ್ಸಾಲಿಕ್ ಆ್ಯಸಿಡ್. ಅದು ಆಕ್ಸಾಲಿಕ್ ಆ್ಯಸಿಡ್ ಯೂರಿಯಾದನ್ನು ನೋಡೋಣ. ಈಗ ಯೂರಿಯಾ ಇತ್ತಪ್ಪ ಅಂದರೆ ಏನೂ ಚೇಂಜ್ ಆಗೋದಿಲ್ಲ. ಅದು ರೆಡ್ ಆಯ್ತು ಅಂತಂದರೆ ಡೆಫಿನೆಟ್ಲಿ ಇಟ್ ಈಸ್ ಆಕ್ಸಾಲಿಕ್ ಆ್ಯಸಿಡ್. ನೋಡೋಣ. ರೆಡ್ ಆಗಲಿಲ್ಲ, ಅದು ರೆಡ್ ಆಗಿಲ್ಲ. ಹಾಗಿದ್ರೆ ದಿಸ್ ಈಸ್ ಡೆಫಿನೆಟ್ಲಿ ಯೂರಿಯಾ. ಯೂರಿಯಾ ಈಸ್ ವಾಟರ್ ಸಾಲ್ಯುಬಲ್ ಆ್ಯಂಡ್ ನ್ಯೂಟ್ರಲ್ ಟು ಲಿಟ್ಮಸ್. ನೋ ಚೇಂಜ್, ನೋ ಆ್ಯಕ್ಷನ್ ಆನ್ ದ ಲಿಟ್ಮಸ್ ಪೇಪರ್. ಸೊ ದಿಸ್ ಈಸ್ ಅಬೌಟ್ ಯೂರಿಯಾ, ಎ ವೆರಿ ಸ್ಪೆಷಲ್ ಕಾಂಪೌಂಡ್. ಆಮೇಲೆ ಈಗ ನಾನು ಏನು ಮಾಡ್ತೀನಿ, ವಾಟರ್ ಸಾಲ್ಯುಬಲ್ ಕಾಂಪೌಂಡ್ ತೊಗೋತೀನಿ, ಆಕ್ಸಾಲಿಕ್ ಆ್ಯಸಿಡ್. ಆಕ್ಸಾಲಿಕ್ ಆ್ಯಸಿಡ್, ಆಕ್ಸಾಲಿಕ್ ಆ್ಯಸಿಡ್ ಈಸ್ ವಾಟರ್ ಸಾಲ್ಯುಬಲ್ ಬಟ್ acidic to litmus. So I take again about 0.5 gram of the compound and 3 to 4 cc of water. This is also water soluble. ನಾನು ಮೊದಲು ಹೇಳಿಲ್ಲ ನಿಮ್ಗೆ, ವಾಟರ್ ಸಾಲ್ಯುಬಲ್ ಕಂಪೌಂಡ್ಸು ಮೂರೇ ಅದಾವ 15 ಕಂಪೌಂಡ್ ಒಳಗೆ. ಇನ್ನೊಂದು ಅಸಿಟೋನ್, ಒಂದು ಈಗಾಗಲೇ ತೋರಿಸಿದ್ದು ನಿಮ್ಮನ್ನು ನಾನು, ಯಾವುದು, ಯೂರಿಯಾ, ಕ್ಲಿಯರ್ಲಿ ಸಾಲ್ಯುಬಲ್. ಎಸ್, ಆಕ್ಸಾಲಿಕ್ ಆ್ಯಸಿಡ್. ಉಳಿದು ಎಲ್ಲ ಆ್ಯಸಿಡ್ಸು ಬೆನ್ಸೋಯಿಕ್ಕು, ಸೆಲ್ಸಿಲಿಕ್ಕು, ಥ್ಯಾಲಿಕ್ಕು, ದೇ ಆರ್ ವಾಟರ್ ಇನ್ಸಾಲ್ಯುಬಲ್ ಆ್ಯಸಿಡ್ಸ್. ಅಲ್ಲಿ ನೋಡ್ರಿ ಕ್ಲಿಯರ್ಲಿ ಕರಿಗದ, ಪೂರ್ತಿ ಕರಿಗದ. ಶೇಕ್ ಇಟ್ ವೆಲ್. Yes, this is definitely oxalic acid, and let us test it. Oxalic acid ಇದ್ದಾಗ ಏನಾಗ್ತದಪ್ಪ ಅಂದರೆ aqueous solution is acidic to litmus. So let us see the litmus action on the litmus action of the aqueous solution of oxalic acid. ಅದು ರೆಡ್ ಆಗ್ತದೆ ನೋಡೋಣ. Yes, see the changes. Litmus paper changes to red, blue litmus changes to red. ಆಗಲೇ ನಾನು ತೋರಿಸಿದ್ದು ನಿಮ್ಗೆ, ನಾನು ಏನಾಗಿತ್ತು ಆಗಲೇ, ಬ್ಲೂ ಹಾಗೆ ಉಳಿದಿತ್ತು. ಸೊ ಅಲ್ಲೊಂದು ಸೂತ್ರದ ಏನಪ್ಪ ಅಂತಂದರೆ ನಿಮ್ಗೆ ನೆನಪಿಡೋಕೆ ಈಸಿ ಆಗ್ತದೆ, ಆನಿಕೆ. ಕನ್ನಡದೊಳಗೆ ಆಮ್ಲಗಳು ನೀಲಿ ಲಿಟ್ಮಸನ್ನು ಕೆಂಪಗೆ ಮಾಡುತ್ತವೆ. ಅದೇ ರೀತಿ ಇಂಗ್ಲೀಷ್ನಾಗ ಹೇಳ್ತೀವಿ ನಾವು, ABR ಅಂತ ಹೇಳ್ತೀವಿ. ಆಸಿಡ್ಸ್ ಟರ್ನ್ ಬ್ಲೂ ಲಿಟ್ಮಸ್ ಟು ರೆಡ್. A for acids, B for ಏನು, ಬ್ಲೂ, R for red.
acids turn blue litmus to red. ನೋಡಿ ಎಷ್ಟು ಕ್ಲಿಯರ್ ಅದ ಇದು. ಸೊ ಇದ್ರ ಮೇಲೆ ನಾವೇನಂತ ಹೇಳ್ಬೋದು, ಆಕ್ಸಾಲಿಕ್ ಆಸಿಡ್ ಆರಾಮಾಗಿ ಗೊತ್ತಾಯ್ತು ನಮಗೀಗ. ವಾಟರ್ ಸಾಲ್ಯುಬಲ್ ಆ್ಯಂಡ್ ದೆನ್ ಆಸಿಡ್ ಲಿಟ್ಮಸ್ ಆಕ್ಸಾಲಿಕ್ ಆಸಿಡ್, ವಾಟರ್ ಸಾಲ್ಯುಬಲ್ ನ್ಯೂಟ್ರಲ್ ಲಿಟ್ಮಸ್ ದಟ್ ಇಸ್ ಯೂರಿಯಾ. ಇನ್ನೊಂದು ಲಿಕ್ವಿಡ್ ಅದ, ಲಿಕ್ವಿಡ್ ಇದ್ಕೊಂಡು ವಾಟರ್ ಸಾಲ್ಯುಬಲ್ ನ್ಯೂಟ್ರಲ್ ಇತ್ತಪ್ಪ ಅಂತಂದರೆ ದಟ್ ಈಸ್ ಡೆಫಿನೆಟ್ಲಿ ಅಸಿಟೋನ್. ಆಮೇಲೆ ಇನ್ನೊಂದು ಸಾಲ್ಯುಬಿಲಿಟಿ ಟೆಸ್ಟ್ ಅಂತಂದರೆ ಆಸಿಡ್ಸ್ ದೇ ಲಿಬರೇಟ್ they liberate carbon dioxide from the carbonates and bicarbonates. ಈಗ ಒಂದು ಅಸಿಡ್ ತಗೋತೇನೆ ನಾನು. This is salicylic acid. I am taking salicylic acid about 0.5 gram. About 0.5 gram of the salicylic acid is taken, and now let us see the action of sodium bicarbonate. So what I mean to say is, if it is soluble in bicarbonate, definitely it is acid, and then acids produce effervescence. So ಈಗ ಅಗೇನ್ ನಾನು ಯಾವುದೇ ಸಾಲ್ವೆಂಟ್ ಹೇಳಿದ್ನಲ್ಲ ಅದು 3 to 4 cc ಹಾಕಬೇಕು. ಇಟ್ ಶುಡ್ ಬಿ ಸೇಕನ್ ವೆಲ್, ಸರಿಯಾಗಿ ಸೇಕ್ ಮಾಡಬೇಕು. ಸೊ ಈಗ ಎಫರ್ವೆಸೆನ್ಸ್, ಸಿ ದಿ ಎಫರ್ವೆಸೆನ್ಸ್, ಅಲ್ಲಿ ನೋಡಲ್ಲಿ ಸಣ್ಣ ಸಣ್ಣ ಗುಳ್ಳಿ ಮೇಲೆ ಬರಾಕ್ತೇವ, ದೀಸ್ ಆರ್ ಕಾಲ್ಡ್ ಎಫರ್ವೆಸೆನ್ಸ್. ಸೊ ಎಫರ್ವೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಮಿಂಗ್ ಔಟ್ ಫ್ರಮ್ ದ sodium bicarbonate means acids decompose carbonates and bicarbonates. Sodium bicarbonate is decomposed by the acid. ಮತ್ತು ಇನ್ನೊಂದು ಮಜಾಕ್ ಟೆಸ್ಟ್ ಅಂತಂದರೆ, ವಿ ಹ್ಯಾವ್ ಟು ಹಿಯರ್ ದ ಸೌಂಡ್. ಇದನ್ನು ಈ ಕಿವಿಗೆ ಹಚ್ಚಿ ಕೇಳಬೇಕು. ಡಿಕ್ರಿಪಿಟೇಷನ್ ಸೌಂಡ್ ಈಸ್ ಹರ್ಡ್, ಛಟ್ ಛಟ್ ಅಂತ ಸಪ್ಲ ಕೇಳ್ತದೆ. ಸೊ ಅ ಸೌಂಡ್ ಈಸ್ ಹರ್ಡ್, ದಟ್ ಈಸ್ ಕ್ಲಿಯರ್ ಇಂಡಿಕೇಶನ್ ಆಫ್ ದ ಬ್ರಿಸ್ಕ್ ಎಫರ್ವೆಸೆನ್ಸ್. ಇಲ್ಲಿ ಬ್ರಿಸ್ಕ್ ಬರೋದಿಲ್ಲ, ಇನಾರ್ಗಾನಿಕ್ ಕೆಮಿಸ್ಟ್ರಿ ಬರ್ತಾವೆ, ಇಲ್ಲಿ ಸ್ವಲ್ಪ ಸ್ಲೋ ಎಫರ್ವೆಸೆನ್ಸ್ ಬರ್ತಾವೆ. ಸ್ಲೋ ಎಫರ್ವೆಸೆನ್ಸ್ ಬಂತಂದರೆ ಡೆಫಿನೆಟ್ಲಿ ಇಟ್ ಈಸ್ acidic compound. So acids are soluble in bicarbonate. ಇದಕ್ಕೆ ಇನ್ನೊಂದಿಷ್ಟು ಬೇಕಾಗ್ತದೆ. ಸೋಡಿಯಂ ಬೈಕಾರ್ಬೋನೇಟು ಕ್ಲಿಯರ್ಲಿ ಕರಗ್ತದೆ. ಇಟ್ ಈಸ್ ಕ್ಲಿಯರ್ಲಿ ಸಾಲ್ಯುಬಲ್, ಇಟ್ ಈಸ್ ಕಂಪ್ಲೀಟ್ಲಿ ಸಾಲ್ಯುಬಲ್. ಸ್ವಲ್ಪ ಕಂಪೌಂಡ್ ನಾನು ಹೆಚ್ಚಿಗೆ ತೊಗೊಂಡಿದ್ದೆ. ಸೊ let us shake it well and see the compound whether it has gone into solution or not. Yes, now the solution is so clear. This shows that acids are soluble in sodium bicarbonate. Oxalic acid exception, ಅದು aliphatic acid ಇರಕಾಗುತ್ತದೆ. All other acids, benzoic acid, salicylic acid, phthalic acid, they are soluble in sodium bicarbonate with effervescence. ಎಫರ್ವೆಸೆನ್ಸ್ ಕೇಳ್ಬೇಕಾದ್ರೆ ನಾವು ಕಿವಿ ಹಚ್ಕೋಬೇಕು, ಕಣ್ಣಿಗೇನೋ ಕಾಣ್ತಾವೆ, ಗುಳ್ಳುಗಳು ಕಾಣ್ತಾವೆ, ಅದೇ ಏನು ಎಫರ್ವೆಸೆನ್ಸ್ ಅಂತ ನಾವು ಕರಿತೀವಿ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಆಸಿಡ್ಸ್. ಆ್ಯಂಡ್ ನಾವು ಲೆಟ್ ಅಸ್ ಟೇಕ್ ದಿ solubility of the phenols. All the phenols are soluble in NaOH. If a compound is soluble in NaOH, we say that it is phenolic in nature. So what I do is, now let us take beta naphthol, phenolic compound. ಆಮೇಲೆ ನೀವು ಅನ್ಬೋದು, ಸರ್ ನೀವು ಫಿನಾಲ್ ಯಾಕೆ ತೊಗೊಂಡಿಲ್ಲ ಅಂಥೇಳಿ. ಫಿನಾಲ್ ಗೊತ್ತಿರಲಿ, ಇಟ್ ಈಸ್ ಕರೋಸಿವ್ ಲಿಕ್ವಿಡ್. ಫಿನಾಲ್ ವೆರಿ ಡೇಂಜರ್ ಟು ಹ್ಯಾಂಡಲ್ ಫಿನಾಲ್ ಬಿಕಾಸ್ ಇಟ್ಸ್ ಕರೋಸಿವ್. ಎಲ್ಲಾದರೂ ಬಿತ್ತಪ್ಪ ಅಂದರೆ ಉರಿತದೆ. ಇಟ್ ಈಸ್ ಕರೋಸಿವ್ ಇನ್ ನೇಚರ್, ಬರ್ನಿಂಗ್ ಸೆನ್ಸೇಷನ್ ಬರ್ತದೆ. ಆಮೇಲೆ ಏನಾಗ್ತದಪ್ಪ ಅಂತಂದರೆ ಗುಳ್ಳು ಹೇಳ್ತಾವೆ. ದೇರ್ ಫಾರ್ ವಿ ಸೇ ದ್ಯಾಟ್ ಫಿನಾಲ್ ಶುಡ್ ಬಿ ಹ್ಯಾಂಡಲ್ಡ್ ಕೇರ್ಫುಲಿ. ಹೀಗಾಗಿ ನಾನು ತೊಗೊಂಡಿಲ್ಲ ಇಲ್ಲಿ. ಐ ಹ್ಯಾವ್ ಟೇಕನ್ ನೌ beta naphthol and let us test its solubility. Beta naphthol, which is light pink in color. So now let us test it. It is soluble in NaOH, sodium hydroxide. ಸೊ ಇದು NaOH ದಾಗ ಕರಗ್ತದಿಲ್ಲ ನೋಡೋಣ. ಅಸಿಡ್ಸ್ NaHCO3 ಕರಗ್ತು, ಅದು ಅರೋಮೆಟಿಕ್ ಆಸಿಡ್. NaOH ದಾಗ ಕರಗ್ತಿತ್ತಪ್ಪ ಅಂದರೆ ಫಿನಾಲ್ಸ್. ಸೊ ಅಬೌಟ್ 3 to 4 cc of the compound solvent is taken and should be shaken well. ಆರ್ಗ್ಯಾನಿಕ್ ಕಂಪೌಂಡ್ಸು ಇವು ಬಹಳ ಸ್ಲೋ ಕರಗ್ತವೆ.
ಸೊ ಸೇಕಿಂಗ್ ಎಲ್ಲಿವರೆಗೆ ಮಾಡಪ್ಪ ಅಂದರೆ ಮಿನಿಮಮ್ ಫಾರ್ ಅಬೌಟ್ ಹಾಫ್ ಮಿನಿಟ್ ಟು 1 ಮಿನಿಟ್, ಕೆಲವು ಸರಿ 2 ಮಿನಿಟ್ಸ್ ಕೂಡ ಸೇಕ್ ಮಾಡಬೇಕಾಗ್ತದೆ. ಒಂದು ವೇಳೆ ಇನ್ಸಾಲ್ಯುಬಲ್ ಇತ್ತಂದರೆ ಅದು ಫಿನಾಲ್ ಅಲ್ ಅಂತಲೇ ಹೇಳ್ಬೋದು ನಾವು. ಇಫ್ ಇಟ್ ಈಸ್ ಸಾಲ್ಯುಬಲ್ ಇನ್ NaOH, ಇಟ್ ಈಸ್ ಫಿನಾಲ್. ಇಫ್ ಇಟ್ ಇಸ್ ಇನ್ಸಾಲ್ಯುಬಲ್ ಇನ್ NaOH, ಇಟ್ ಈಸ್ ನಾಟ್ ಫಿನಾಲ್. ದ್ಯಾಟ್ ಮಚ್ ಯು ಕ್ಯಾನ್ ಸೇ. ಸೊ ಈಗ NaHCO3 ಕರಗಲಿಲ್ಲಪ್ಪ ಅಂದರೆ ಅದು ಆ್ಯಸಿಡ್ ಅಲ್ಲ ಅಂತ ಹೇಳ್ಬೋದು ನಾವು. ಈಗ ಇನ್ಸಾಲ್ಯುಬಲ್ ಇತ್ತಂದರೆ ಕೆಳಗೆ ಉಳಿತಿತ್ತು, ಕೆಳಗೇನು ಉಳಿದಿಲ್ಲ. ಸೊ ದಿಸ್ ಶೋಸ್ ದ್ಯಾಟ್ ಇಟ್ ಈಸ್ ಫಿನಾಲಿಕ್ ಕಂಪೌಂಡ್. ಕ್ಲಿಯರ್ಲಿ ಇಟ್ ಈಸ್ ಸಾಲ್ಯುಬಲ್ ಇನ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಸಾಲ್ಯುಬಲ್ ಆಗ್ತಿತ್ತಂದರೆ ಫಿನಾಲ್ ಅಂತ ಹೇಳ್ಬೋದು ನಾವು. ಈ ರೀತಿ ನಮ್ಮ ಸಿಲಬಸ್ಗೆ 3 ಫಿನಾಲ್ ಅದಾವ: ಸಿಂಪಲ್ ಫಿನಾಲ್, ಆಲ್ಫಾ ನೆಪ್ತಾಲ್, ಬೀಟಾ ನೆಪ್ತಾಲ್. ಎಲ್ಲನೂ NaOHದಾಗ ಕರಗ್ತಾವೆ. ಆಮೇಲೆ ಇನ್ನು ಯಾವುದು ಉಳಿತು? ಬೇಸ್ ಅನಿಲಿನ್ ತೊಗೋತೇನೆ ನಾನು. ಅನಿಲಿನ್ನು ಇದು ನೀರೊಳಗೂ ಕರಗೋದಿಲ್ಲ, ಸ್ವಲ್ಪ ತೊಗೊಂಡಾಗ ಸ್ಪೆರಿಂಗ್ ಸಾಲ್ಯುಬಲ್ ಅದ. ಬಟ್ ನಾವು 3 to 4 ಡ್ರಾಪ್ಸ್ ತೊಗೊಂಡಾಗ ಅದು ನೀರಾಗಿ ಕರಗೋದಿಲ್ಲ. 3 to 4 drops of aniline is taken. This is insoluble in water, insoluble in HCO3, insoluble in NaOH. And now let us see the moderate HCl. This is soluble in 1:1 HCl. This is basic compound aniline, soluble in 1:1 HCl. ಸೊ ನಾನು ಹೇಳಿದ್ನಲ್ಲ, ಮತ್ತೆ ನಾವು ಏನು ಹಾಕಬೇಕು? ಅಬೌಟ್ 4 to 5 drops, about 4 to 5 cc of the solvent is to be added. And second well, yes, second well ಸೇಕ್ ಮಾಡ್ಬೇಕು ನಾವು. ಯಾಕಂದರೆ ಆರ್ಗ್ಯಾನಿಕ್ ರಿಯಾಕ್ಷನ್ಸು ಪ್ರತಿಯೊಂದು ಸ್ಲೋ ಇರ್ತಾವೆ. ಸ್ಲೋ ಪ್ರೊಸೆಸ್, ಸೊಲ್ಯುಬಿಲಿಟಿ ಆಗಲಿ ಯಾವುದೇ ರಿಯಾಕ್ಷನ್ ಇರಲಿ ಸ್ಲೋ, ಬಿಕಾಸ್ ದೇ ಆರ್ ಮೇಡ್ ಆಫ್ ಕೋವೆಲೆಂಟ್ ಬಾಂಡ್ಸ್. ನೋಡಿರಿ ಎಷ್ಟು ಕ್ಲಿಯರ್ ಆಯಿತು. ಇಟ್ ಈಸ್ ಕ್ಲಿಯರ್ಲಿ ಸಾಲ್ಯುಬಲ್ ಇನ್ HCl. ಸೊ ಅನಿಲಿನ್ ಇಟ್ ಈಸ್ ನಾವು ಕಲರ್ಲೆಸ್, ಕ್ಲಿಯರ್ ಆಗ್ಯದ. ಸೊ ಈ ರೀತಿ ಇನ್ನು ನೀವು ಅನ್ಬೋದು, ಸರ್ ಮತ್ತು ನೀರಾಗೂ ಕರಗೋದಿಲ್ಲ, NaHCO3 ಕರಗೋದಿಲ್ಲ, NaOHದಾಗೂ ಕರಗೋದಿಲ್ಲ, HCl ಕರಗಲಿ ಅಂದರೆ ಏನು ರೀ ಅಂತ ನೀವು ಕೇಳ್ಬೋದು. ದೆನ್ ವಿ ಸೇ ದ್ಯಾಟ್ ಇಟ್ ಈಸ್ ನ್ಯೂಟ್ರಲ್ ಕಂಪೌಂಡ್. ಯಾವುದು ಉಳಿದುದು ಎಲ್ಲ, ಈಗ ನೀವು ನ್ಯಾಪ್ಥಲಿನ್ ತೊಗೊಳ್ರಿ, ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್, ಇನ್ಸಾಲ್ಯುಬಲ್ ಇನ್ HCO3, ಇನ್ಸಾಲ್ಯುಬಲ್ ಇನ್ NaOH, and even insoluble in HCl. So like that, even if you take acetanilide, take benzaldehyde, acetanilide, they are standard neutral compounds, insoluble in all the above solvents. If the compound is insoluble in all these solvents, water, NaHCO3, NaOH, HCl, we say that it is neutral. Thus, in the solubility test, we are finding out the nature of the compound, whether it is acidic, basic, phenolic or neutral.